ಮಂಡ್ಯದ ಗಣೇಶ ಗಲಾಟೆಗೆ ಸರ್ಕಾರನೇ ನೇರ ಕಾರಣ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ಕುಮ್ಮಕ್ಕಿಲ್ಲದೆ ಇದು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆರ್ ಅಶೋಕ್ ರೋಷಾವೇಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಎರಡೂ ಕಡೆಯಿಂದಲೂ. ಒಂದ್ ಕಡೆ ಆರ್ ಅಶೋಕ್ ಮಾತಾಡ್ತಾರೆ ಸರ್ಕಾರವೇ ಇದಕ್ಕೆ ಜವಾಬ್ದಾರಿ ಅಂತ ಹೇಳಿ, ಇನ್ನೊಂದ್ ಕಡೆ ಸರ್ಕಾರದಿಂದ ಸಚಿವರುಗಳು ಹೇಳ್ತಾರೆ ಇಲ್ಲ ಇದು ಬಿಜೆಪಿ ಕೃಪಾಪೋಷಿತವಾದಂತಹ ಇದು ಪ್ರತಿಭಟನೆ, ಅವ್ರ ಕೋಮುಗಲಭೆ ಸೃಷ್ಟಿ ಮಾಡೋದಕ್ಕೇನೆ ಇವ್ರು ಮಾಡ್ತಾ ಇದ್ದಾರೆ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಹೇಗೆ ಪರಸ್ಪರ ವಾಗ್ವಾದಗಳು, ಮಾತಿನ ಯುದ್ಧಗಳು ನಡೀತಾನೆ. ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಲ್ದೆ ಈ ಘಟನೆಗಳು ನಡೀತಾ ಇರಲ್ಲ. ಯಾಕೆಂದ್ರೆ ಇವರು ಕಲ್ಲು ಹೊಡಿತಾರೆ ಅಂತ ಗೊತ್ತಲ್ಲ. ಇದು ಸಾರ್ವಜನಿಕ ರಸ್ತೆ, ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ. ಇವ್ರ ಅಪ್ಪನ ಆಸ್ತಿನ ನಾವು ಟ್ಯಾಕ್ಸ್ ಕೊಟ್ಟಿರೋದು, ಕರ್ನಾಟಕದ ಜನ ನಾವು ಟ್ಯಾಕ್ಸ್ ಪೇಯರ್ಸ್, ನಮ್ಮ ರಸ್ತೆ ಅದು. ಅಲ್ಲಿ ಒಂದು ರಿಸರ್ವ್ ವ್ಯಾನ್ ಇಟ್ಟಿದ್ರೆ ಇವ್ರ ಯೋಗ್ಯತೆಗೆ ಇವತ್ತು ಸಾವಿರಾರು ಜನ ಪೊಲೀಸರನ್ನ ಹಾಕೋ ಅವಶ್ಯಕತೆ ಇತ್ತಾ? ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಇತ್ತಾ? ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇತ್ತಾ? ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನು ಇದು ಮಿನಿ ಪಾಕಿಸ್ತಾನ ಆಗ್ಬಿಟ್ಟಿದೆಯಾ ಅಂತ ಮಾಧ್ಯಮದ ಮುಂದೆ ಹೇಳೋ ಅಂತ ಒಂದು ಪರಿಸ್ಥಿತಿ ಬರ್ತಾ ಇತ್ತಾ? ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜು. ಯಾರು ದುಷ್ಕರ್ಮಿಗಳಿದ್ದಾರಲ್ಲೋ ಅವ್ರಿಗೆ ಯಾಕೆ ಬಡ್ದಿಲ್ಲ? ಕಲ್ಲು ಎಸ್ದವ್ರಿಗೆ ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡ್ದಿಲ್ಲ ನೀವು? ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಈ ತರ ಗೂಂಡಾಗಳು ಮಸೀದಿಗಳಲ್ಲಿ ಇರ್ತಾರೆ ಅಂತ ಜ್ಞಾನ ಬೇಡವಾ ನಿಮಗೆ? ಒಂದು ಸ್ಕೆಚ್ ಮಾಡ್ಕೊಂಬಿಟ್ಟಿದ್ದಾರೆ ಇವರು. ಏನಾದರೂ ಮಾಡಿ ಇಲ್ಲಿ ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಿಂದ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿರೋ ಹೇಳಿಕೆನು ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ SIT ತನಿಖೆ ಕೊಟ್ಟು ಧರ್ಮಸ್ಥಳದಲ್ಲಿ ನುಗ್ಗಿಸ್ರಿ ಅಂತ ಹೇಳಿದ್ರು. ಒಂದು ಸ್ಕೆಚ್ ಮಾಡ್ಕೊಂಬಿಟ್ಟಿದ್ದಾರೆ ಇವರು. ಏನಾದರೂ ಮಾಡಿ ಇಲ್ಲಿ ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಿಂದ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿರೋ ಹೇಳಿಕೆನು ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ SIT ತನಿಖೆ ಕೊಟ್ಟು ಧರ್ಮಸ್ಥಳದಲ್ಲಿ ನುಗ್ಗಿಸ್ರಿ ಅಂತ ಹೇಳಿದ್ರು. ಇದು ಒಂದೊಂದೇ ಘಟನೆಗಳನ್ನು ನೋಡ್ತಾ ಇದ್ರೆ ಕಳೆದ 2 ವರ್ಷದಲ್ಲಿ ಹಿಂದೂಗಳು ಯಾವ ರೀತಿ ಇಲ್ಲಿ 2ನೇ ದರ್ಜೆಯ ಒಂದು ರೀತಿ ಪ್ರಜೆಗಳಾಗೋಗ್ಬಿಟ್ಟಿದ್ದಾರೆ. ಇವತ್ತು ಒಂಥರ ವಿಚಿತ್ರ ಅನಿಸ್ತೈತೆ. ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಓಟ್ಗೋಸ್ಕರ ದೇಶನೇ ಮಾರ್ಬಿಡ್ಬೇಕಾ ಇವರು? ಮಾತಾಡಿದ್ರೆ ಸಂವಿಧಾನದ ಪುಸ್ತಕ ಇಟ್ಕೊಂತಾರೆ. ಇದೇನಾ ಸಂವಿಧಾನ? ನೀವು ರಾಜ್ಯದ ಜನರ ಮುಂದೆ ಸಿಎಂ ಕ್ಷಮೆ ಕೇಳಬೇಕು, ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅಂತ ಹೇಳಿ ಆರ್ ಅಶೋಕ್ ಪಟ್ಟು ಹಿಡಿದಿದ್ದಾರೆ. ಚಾಮುಂಡಿ, ಧರ್ಮಸ್ಥಳ, ಮಂಡ್ಯ ಎಲ್ಲಾ ವಿಚಾರವಾಗಿಯೂ ಕೂಡ ಅವ್ರು ಕ್ಷಮೆ ಕೇಳಬೇಕು ಅಂತ ಹೇಳಿ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಇವತ್ತು ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಈ ಘಟನೆಗೆ, ಚಾಮುಂಡೇಶ್ವರಿ ಘಟನೆಗೆ, ಧರ್ಮಸ್ಥಳದ ಘಟನೆಗೆ, ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಇದು ಪ್ರಶ್ನೆ. ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಹಿಂದೂಗಳ ಮೇಲೇನೆ ಲಾಠಿ ಚಾರ್ಜ್ ಯಾಕೆ? ಹಿಂದೂಗಳನ್ನೇ ಪೊಲೀಸ್ ಸ್ಟೇಷನ್ ಯಾಕೆ? ಇಡೀ ರಾಜ್ಯದಲ್ಲಿ ಗಣಪತಿ ಹಬ್ಬಕ್ಕೆ 100 ಕಂಡೀಷನ್ ಹಾಕಿದ್ದೀರಾ. ಗಣಪತಿ ಹಬ್ಬ ಮಾಡಂಗಿಲ್ಲ, ಮೆರವಣಿಗೆ ತಗೊಂಡು ಹೋಗಂಗಿಲ್ಲ. ಸರಿ ಹನುಮಧ್ವಜವನ್ನ ತೆಗೆದ್ರಿ, ನಾಗಮಂಗಲದಲ್ಲಿ ಹನುಮಧ್ವಜವನ್ನ ತೆಗೆದಾಕದ್ರಿ. ನಾಚಿಕೆ ಆಗಲ್ವಾ ನಿಮ್ಗೆ? ಅದೇ ನಾಗಮಂಗಲದಲ್ಲಿ ಗಣಪತಿ ಹಬ್ಬನ ಗಣಪತಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೂತಿರ್ಸ್ತೀರಿ. ನಾಚಿಕೆ ಆಗಲ್ವಾ ನಿಮ್ಗೆ? ಕೇಳಿದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರಂತೆ. ನನಗೆ ಅವರು ಯಾವ ಜ್ಞಾನದಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಚಲುವರಾಯಸ್ವಾಮಿ ಅವ್ರಿಗೆ ಬಿಜೆಪಿ JDS ಕುಮ್ಮಕ್ಕ ಏನ್ ಕುಮ್ಮಕ್ಕು? ಗಣೇಶ ಮಾಡಕ್ಕೆ ಬಿಜೆಪಿ JDS ಕುಮ್ಮಕ್ ಕೊಡ್ಬೇಕಾ? ಮೆರವಣಿಗೆ ತಗೊಂಡೋಗ್ಲಿಕ್ಕೆ ಬಿಜೆಪಿ JDS ಅವ್ರ ಕುಮ್ಮಕ್ ಕೊಡ್ಬೇಕಾ? ನಿಮ್ಗೆ ಬುದ್ಧಿ ಕೆಟ್ಟಿದೆಯೇನೋ ಇವರಿಗೆ ನಾಗಮಂಗಲದಲ್ಲಾಗಿದೆ, ಆಗ್ಲೂ ನಿಮ್ಗೆ ಮನವರಿಕೆ ಆಗಿಲ್ಲ. ಇವತ್ತು ಮದ್ದೂರಿನಲ್ಲಾಗಿದೆ, ಇವತ್ತಿಗೂ ನಿಮ್ಗೆ ಮನವರಿಕೆ ಆಗಲ್ಲ. ಇವತ್ತಿಗೂ ನಿಮ್ಗೆ ಮನವರಿಕೆ ಆಗಲ್ಲ ಅಂದ್ರೆ ಈ ರೀತಿ ನೀವು ಓಲೈಕೆ ರಾಜಕಾರಣವನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ನೀವು ಸೇರ್ಕೊಂಡ್ಬಿಟ್ಟು ಅಧಿಕಾರದ ಮತ್ತು ನಿಮ್ಗೆ ತಲೆಗೇರಿದೆ. ಹಾಗಾಗಿ ಮನ್ಸಿಗೆ ಬಂದಂಗೆ ಮಾತಾಡ್ತಿದ್ದೀರಾ. ಚಲುವರಾಯಸ್ವಾಮಿ ಅವರೇ, ಈ ಕಾಂಗ್ರೆಸ್ ಬಂದ್ರೆ ಸಾಕು, ಕಾಂಗ್ರೆಸ್ ಬಂದಿದ ತಕ್ಷಣ ಗರಿ ಕೆದರ್ಕೊಂಡ್ಬಿಡ್ತದೆ. ಏನ್ ಬೇಕಾದ್ರೆ ಮಾಡ್ಬೋದು, ಹೇಗ್ ಬೇಕಾದ್ರೆ ನಡ್ಕೋಬಹುದು, ಪೊಲೀಸ್ ನೋಡಿಬಹುದು,
ಫೈನ್ ಹಾಕ್ತಾರೆ, ಪೊಲೀಸ್ಗೂ ಹೊಡಿತೀವಿ, ಇಲ್ಲಿ ನೋಡ್ರಿ ಎಲ್ಲಿ ಸಿಕ್ಕಿದಲ್ಲಿ ನೋಡ್ತೀವಿ, ಏನ್ ಬೇಕಾದ್ರೂ ಮಾಡ್ಕೋತೀವಿ, ಏನ್ ಮಾಡ್ಕೊಂಡ್ರು ನಾವು ಜಯಿಸ್ಕೋಬಹುದು, ಏನು ಆಗಲ್ಲ ಅನ್ನೋಂಥ ವಿಶ್ವಾಸ ತಲೆನಲ್ಲಿ ತುಂಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲಿಂದ ಬೇಕಾದ್ರೂ ಜನ ಸೇರ್ಕೋತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ನೋಡಿ, ಒಂದು ಮಸೀದಿ ಹತ್ರ ಇವತ್ತು ಮಸೀದಿ ಇದ್ದವ್ರು ಈದ್ ಮಿಲಾದಿಗೆ ಎಲ್ಲಾ ಕಡೆನೂ ಮೆರವಣಿಗೆ ಮಾಡಿದ್ರಲ್ಲ, ಬೇರೆಯವರು ಇವರಂಗೆ ಮಾಡಿದ್ರ, ಕಲ್ತೂರಾಟ ಮಾಡಿದ್ರ, ಎಲ್ಲಾ ಕಡೆ ಮೆರವಣಿಗೆ ಹೋದ್ರಪ್ಪ. ಮೈನಾರಿಟಿ ಕಮ್ಯುನಿಟಿಯವರು, ಭಾರತದ ಭೂಮಿ, ಹಿಂದೂ ಭೂಮಿ, ಇಲ್ಲಿ ಎಲ್ಲರೂ ಓಡಾಡ್ಕೋತಾರೆ, ಎಲ್ಲ ಹೋಗ್ತಾ ಇದಾರೆ, ಯಾರು ಇವರಂಗೆ ಆಡ್ತಾರ? ಇವತ್ತು ಇದನ್ನ ತಡೆಗಟ್ಟಕ್ಕೆ ಕಾನೂನನ್ನ ಬಲವಾಗಿ ಅನುಷ್ಠಾನ ಮಾಡಬೇಕು. ಇಂಥ ಯಾವುದೇ ವ್ಯಕ್ತಿಗಳಿಗೆ ಕ್ಷಮಿಸಲ್ಲ. ಅವ್ರನ್ನ ಗೂಂಡಾ ಆಕ್ಟೋ, ಗಡಿಪಾರೋ, ಗೂಂಡಾ ಆಕ್ಟೋ ಪರ್ಮನೆಂಟ್ ಆಗಿ ಜೈಲಿಗೆ ಹಾಕ್ಬೇಕಿಂತವ್ರನ್ನೆಲ್ಲ. ಗೂಂಡಾ ಆಕ್ಟ್ ಅಲ್ಲಿ ಅಡಿ ಆಗ್ತಿದ್ರೆ ಯಾರು ಬರ್ತಾರೆ? ಇದಕ್ಕೆ ಕುಮ್ಮಕ್ ಕೊಡೋರು ಯಾರು ಬರ್ತಾರೆ? ಈ ದುಸ್ಸಾಹಸಕ್ಕೆ ಕೈ ಹಾಕ್ತಾರ? ಕುಮ್ಮಕ್ಕು ಇವ್ರದ್ದು ಏನ್ ಗರಿಕೆದರಿ ಮೆರೆಯುವಂಥದ್ದಾಗ್ತಿದೆ. ಕೇಸ್ಗಳು ವಿಡ್ರಾ, ಪೊಲೀಸ್ ಸ್ಟೇಷನ್ ಸುಡ್ತೀರಾ, ಕೇಸ್ ಹಿಂದೆ ಪಡ್ಕೋತೀವಿ. ಪೊಲೀಸವ್ರನ್ನ ಹೊಡೆದಾಕ್ತೀರಾ, ಕೇಸನ್ನು ವಿಡ್ರಾ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀರಾ, ವಿಡ್ರಾ ಮಾಡ್ತೀವಿ. ನೀವು ಏನ್ ಮಾಡಿದ್ರು ನಾವು ಕೇಸನ್ನು ವಿಡ್ರಾ ಮಾಡ್ತೀವಿ. ಪೊಲೀಸವ್ರಿಗೆ ಹೊಡಿತೀರಾ, ವಿಡ್ರಾ ಮಾಡ್ತೀವಿ. ಪೊಲೀಸ್ ಸೊ ಇನ್ನು ಮಂಡ್ಯದ ಗಲಾಟೆ ಸರ್ಕಾರದ ಪತನಕ್ಕೆ ಕಾರಣವಾಗುತ್ತೆ. ಸರ್ಕಾರ ಪತನಕ್ಕೆ ಇದು ಕಾರಣ ಆದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿ HD ಕುಮಾರಸ್ವಾಮಿ ಮಾತಾಡಿದ್ರೆ, ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸರ್ಕಾರ ಪತನ ಆಗತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಇವತ್ತು ಈ ರೀತಿಯ ಒಂದು ಮದ್ದೂರಿನ ಘಟನೆ, ಸಾವಿರಾರು ಜನ ಏನು ಸೇರಿದ್ದಾರೆ ಅಲ್ಲಿ, ಕಾಂಗ್ರೆಸ್ನ ಪತನಕ್ಕೆ ದಾರಿ ಯಾವ ರೀತಿ ಮೂಡ್ತಾ ಇದೆ ಅಂತಕ್ಕಂಥದ್ದು ಈ ಘಟನೆಯಿಂದ ಆ ಮದ್ದೂರಿನ ಜನತೆ, ಇಡೀ ರಾಜ್ಯದ ಜನತೆಗೆ ಇವತ್ತು ಏನೋ ಒಂದು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ಇವತ್ತು ಅವರ ಪ್ರತಿಭಟನೆ ಏನಿದೆ, ಇದೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷದ ಅವನತಿ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ನಾಯಕರು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಅವರ ಪಕ್ಷದ ಮುಂದಿನ ದಿನಗಳ ಒಂದು ಘಟನೆ, ಒಂದು ಸೂಸೈಡಲ್ ಆಗ್ತಕ್ಕಂಥದ್ದು, ಅವರ ಈ ಒಂದು ತಪ್ಪುಗಳಿಂದ ಅಂತಕ್ಕಂಥದ್ದನ್ನು ಪತನಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಮುಂದಕ್ಕೆ ಸ್ವಲ್ಪ ಉಳ್ಕೋತಾರೆ. ಇಲ್ಲದೇ ಇದ್ರೆ ಈ ನಾಡಿನ ಜನ ಅವ್ರನ್ನ ಸಂಪೂರ್ಣವಾಗಿ ಪತನದತ್ತ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪರಿಸ್ಥಿತಿ ಎಲ್ಲ ಅವ್ರು ಯಾರು ಗಲಾಟೆ ಮಾಡಿದ್ದವ್ರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲ್ಯಾಗ್ ತೊಗೊಂಡು ಬಂದ ಅಂತೇಳಿ ಅವನು ಸ್ಟ್ಯಾಬಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು, 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದಿದ್ದಾರೆ ಗಣಪತಿ ಹೋಗುವಾಗ. ಈ ಥರದ್ದೆಲ್ಲ ಆಗಿದೆ. ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್, ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ನಾವು ಅಪೀಲ್ ಮಾಡ್ಕೊಳ್ತೀವಿ, ಎನಫ್ ಆ್ಯಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಜನ ಸಮುದಾಯ ಅವರು ಕೂಡ ಕೋಆಪ್ರೇಟ್ ಮಾಡಬೇಕು, ಎಲ್ಲ 2 ಸಮುದಾಯದವರು ಕೋಆಪ್ರೇಟ್ ಮಾಡಬೇಕು. ನಮಗೆ ಲಕ್ಷಾಂತರ ಗಣಪತಿಗಳನ್ನ ಇಮರ್ಸ್ ಮಾಡ್ತಾರೆ. ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ. ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿದೆ. ಒಟ್ಟಾರೆ ಎಲ್ಲ ಕಾಮಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಸ್ಲಿಮ್ಸು ಮಸೀದಿ ಕಡೆಯಿಂದ ಯಾರೇ ಪಬ್ಲಿಕ್ ಸಂಘಟನೆ ಇಲ್ಲ, ಅದು ಎಲ್ಲಿಂದ ಕಲ್ಲು ಬಂತು ಅಂತ ಗೊತ್ತಾಗಿಲ್ಲ. 2 ಕಲ್ಲನ್ನು ಎಸ್ತಿರ್ತಕ್ಕಂಥದ್ದು ಮಾಹಿತಿ ಇದೆ. ಅದಾದ ಮೇಲೆ ತಕ್ಷಣ FIRನ ದಾಖಲಿಸ್ಕೊಂಡು 21 ಜನ ಮುಸ್ಲಿಮ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹೊರಗಡೆಯವರು 1-2-3 ಜನ ಇರ್ಬೋದು ಅಂತ ಸಂಕೇತ ಆಗಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿ